ಇದ್ದಂತಹ ಪ್ರಶ್ನೆ, ದರ್ಶನ್ಗೆ ರೆಗ್ಯುಲರ್ ಬೇಲ್ ಆಗಿದೆ, ಬಟ್ ಶೂಟಿಂಗ್ಗೆ ಯಾವಾಗ ಬರ್ತಾರೆ ಅವರು ವಾಪಸ್ಸು? ಶೂಟಿಂಗ್ ಇದೇ ವರ್ಷ ಸ್ಟಾರ್ಟ್ ಮಾಡ್ಕೊಳ್ತಾರಾ? ಬಿಕಾಸ್ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಲೈನ್ ಅಪ್ ಆಗಿದೆ. ಡೆವಿಲ್ ಚಿತ್ರೀಕರಣದ ಇನ್ನಷ್ಟು ಭಾಗಗಳನ್ನು ಅವರು ಮಾಡಬೇಕಾಗಿದೆ. ಸೊ ಯಾವಾಗ? ಯಾಕಂದರೆ ಅಭಿಮಾನಿಗಳದ್ದು ಇದೇ ಪ್ರಶ್ನೆ ಆಗಿತ್ತು. ಇದೆಲ್ಲ ರೆಗ್ಯುಲರ್ ಬೇಲ್ ತಗೊಂಡ್ಮೇಲೆ ಅವರು ಶೂಟಿಂಗಿಗೆ ಬರ್ಬೋದಲ್ವಾ ಅಂತ. ಸರ್ಜರಿ ಮಾಡಿಸ್ಕೊಂಡ ನಂತರ ದರ್ಶನ್ ಪ್ಲಾನ್ ಏನು? ದರ್ಶನ್ ಶೂಟಿಂಗ್ ಕುರಿತಂತೆ ದಿನಕರ್ ಅವರು ಹೇಳಿದ್ದೇನು? ನಟ ದರ್ಶನ್ ಮುಂದಿರುವಂತಹ ಚಿತ್ರಗಳು ಯಾವ್ದ್ಯಾವುದು? ಯಾರ್ಯಾರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ? ದರ್ಶನ್ರ ಬಹುನಿರೀಕ್ಷಿತ ಡೆವಿಲ್ ಚಿತ್ರೀಕರಣದ ಆರಂಭ ಯಾವಾಗ? ದರ್ಶನ್ ಚಿತ್ರಕ್ಕೆ ದಿನಕರ್ ಅವರು ಯಾವಾಗ ಆಕ್ಷನ್ ಕಟ್ ಹೇಳ್ತಾರೆ? ಬಿಕಾಸ್ ಅವರಿಬ್ಬರದ್ದು ಕಾಂಬಿನೇಷನಲ್ ಈ ಹಿಂದೆ ಸಿನಿಮಾಗಳು ಬಂದಾಗ, ಫಾರ್ ಎಕ್ಸಾಂಪಲ್ ಸಾರಥಿ ಎಲ್ಲ ತುಂಬ ದೊಡ್ಡ ಹಿಟ್ ಆಗಿತ್ತು. ಸೊ ಈ ಹಿಟ್ ಕಾಂಬಿನೇಷನ್ ಮೇಲೆ ಒಂದು ಹಿಟ್ಟು ಒಬ್ಬ ಹೀರೋಗೆ ಬೇಕು ತನ್ನ ಪ್ರಸ್ತುತತೆಯನ್ನು ಇನ್ನಷ್ಟು ತೋರಿಸೋದಕ್ಕೆ ಅಂತ. ಸೊ ಅದ್ರ ಬಗ್ಗೆ ಕೂಡ ನಾವು ಪ್ರಶ್ನೆ ಎತ್ತಿದಾಗ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವಾಗಿ ಕೂಡ ಯಾವಾಗ ಅವರು ಶೂಟಿಂಗಿಗೆ ರಿಟರ್ನ್ ಆಗ್ತಾರೆ, ಮತ್ತು ಇವರಿಬ್ಬರು ಕಾಂಬಿನೇಷನಲ್ಲಿ ಯಾವ ಇಸ್ವಿನಲ್ಲಿ ಸಿನಿಮಾ ಬರುತ್ತೆ, ತಯಾರಿ ಹೆಂಗಾಗಿದೆ, ಸ್ಕ್ರಿಪ್ಟ್ ಕೇಳಿದ್ದಾರಾ, ಮತ್ತು ಇನ್ನೂ ಕೆಲವಷ್ಟು ಸ್ಕ್ರಿಪ್ಟ್ಗಳನ್ನು ದಿನಕರ್ ದರ್ಶನ್ಗೋಸ್ಕರ ಮಾಡಿದ್ದಾರಾ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಸರ್ಜರಿ ಮಾಡಿಸ್ಕೊಂಡ ನಂತರ ಆಲ್ಮೋಸ್ಟ್ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗೋದು ಬಹುತೇಕ ಡೌಟ್ ಅನ್ನೋ ಆ್ಯಂಗಲ್ನಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳ ಲೈನಪ್ ಯಾವ ರೀತಿ ಆಗಿದೆ, ಮತ್ತು ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ನಿರ್ಮಾಪಕರು ಮುಂದೆ ಬರ್ತಾ ಇದ್ದಾರಾ? ತುಂಬ ಜನ ಗಾಂಧಿನಗರದಲ್ಲಿ ಮಾತಾಡ್ತಾ ಇದ್ರು, ಯಾರು ದುಡ್ಡು ಹಾಕಕ್ಕೆ ರೆಡಿ ಇಲ್ಲ ಅಂತೆಲ್ಲ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವ್ರು ಮಾತಾಡಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ತುಂಬ ಜನ ಕಾಯ್ತಾ ಇರೋದೇನು ಅಂತ ಹೇಳಿದ್ರೆ, ದರ್ಶನ್ ಮತ್ತು ದಿನಕರ್ ಅವ್ರ ಕಾಂಬಿನೇಷನಲ್ಲಿ ಸಿನಿಮಾ ಯಾವಾಗ ಬರುತ್ತೆ ಅಂತ. ಸೊ ಅವ್ರು ಮೊದಲು ರಿಕವರ್ ಆದರೆ ಸಿನಿಮಾ ಬರುತ್ತೆ. ಸೊ ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ, ಮತ್ತು ಅವ್ರ ಶೂಟಿಂಗಿಗೆ ಯಾವಾಗ ವಾಪಸ್ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಇಲ್ಲ, ಅವರು ಶೂಟಿಂಗ್ಗೆ ಯಾವಾಗ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಯಾಕಂದ್ರೆ ಅದು ದರ್ಶನ್ ಬಾಡಿ ಅಂಡ್ ದರ್ಶನ್ ಡಿಸೈಡ್ ಮಾಡ್ಬೇಕು. ಅಂಡ್ ಈಗ ಅದೇ ಪ್ರಯಾರಿಟಿ ಅವ್ರದ್ದು ಡೆವಿಲ್ಲೇ ಇರೋದು. ಯಾಕಂದ್ರೆ ಒಂದು 40% ಶೂಟಿಂಗ್ ಆಗಿದೆ, ನೆಕ್ಸ್ಟ್ ಎಲ್ಲ ಫಿನಿಶ್ ಮಾಡಬೇಕು. ಸೊ ಡೈರೆಕ್ಟರ್ ಪ್ರಕಾಶ್ ಅವರು ಮತ್ತೆ ದರ್ಶನ್ ಅವರು ಬಾಡಿ ಡಿಸೈಡ್ ಮಾಡುತ್ತೆ ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ಅಂಡ್ ಅದೇ ಪ್ರಕಾಶ್ ಅವ್ರದ್ದು ಡೆವಿಲ್ ಆದ್ಮೇಲೆ ಇನ್ನೊಂದು ಆಂಧ್ರ ಪ್ರೊಡ್ಯೂಸರ್ದು ಒಂದು ಸಿನಿಮಾ ಇದೆ, ಅದೆಲ್ಲ ಆದ್ಮೇಲಿಂದ ಮಾಡೋಣ ಅಂತ ನಂಗೆ ಹೇಳಿದ್ದಾರೆ. ಸೊ ಇವೆರಡು ಮುಗಿಯೋಕೆನೆ 25 ಆಗುತ್ತೆ ಅಂತ ಅನ್ಸುತ್ತೆ. 26 ಅಲ್ಲಿ ಮೋಸ್ಟ್ಲಿ ದರ್ಶನ್ ಸಿನಿಮಾ ನಿಮ್ಮ ಜೊತೆ ಮಾಡ್ತೀನಿ. ಓಕೆ.